Hi, hello, welcomes you all today presentation. ಎಲ್ಲರಿಗೂ ಈ ದಿನದ ಸೆಷನ್ಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಹೇಳಿದ ಹಾಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇನ್ನುಳಿರ್ತಕ್ಕಂಥ ಭಾಗ ಏನಿದೆ ಅದರ ಬಗ್ಗೆ ಡಿಸ್ಕಸ್ ಮಾಡೋದು. ಅಂದರೆ ಇಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೆ, ಐ ಟೋಲ್ಡ್ you people in the last session regarding cash flow statement. The rest of the part we will have to discuss. So today we will have a wonderful learning talk on cash flow, rest of the topic. ಇಂದಿನ ತರಗತಿಯಲ್ಲಿ ಹೇಳಿದಾಗ ಇನ್ನೂ ಉಳಿದಿರತಕ್ಕಂಥ ಭಾಗ ಥಿಯರಿ ಕಾನ್ಸೆಪ್ಟ್ ಮತ್ತು ಫಾರ್ಮೆಟ್ ಬಗ್ಗೆ ಹೇಳಿದ್ದೆ. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಬಗ್ಗೆ ಹೇಳ್ತಂತ ಹೇಳಿದ್ದೆ. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ಅದು ಕಂಪನೀಸ್ ಆಕ್ಟ್ 2013 ಪ್ರಕಾರ ಯಾವ ಥರ ಅಂದರೆ ಕಂಪನೀಸ್ ಆಕ್ಟ್ 2013 ಏನು ಹೇಳ್ತದೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಬಗ್ಗೆ ಅಂತ. ಈಗ ಎಸ್ಟರ್ಡೇ ನಾವು ಡಿಸ್ಕಸ್ ಮಾಡಿದ್ದು ಟ್ರೆಡಿಷನಲ್ ಮೆಥಡ್, ಸಾಂಪ್ರದಾಯಿಕವಾಗಿರ್ತಕ್ಕಂಥ ಪದ್ಧತಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂದರೆ ಅಪಾರ್ಟ್ ಫ್ರಮ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3, this concept is not only important towards undergraduation, but it is also important for post graduation like MCOM and MBA, and along with KSET and NET examinations after completion your PGs and post graduation. So those exams are after completion of your post graduation. If you want to crack, or if you want to pass, or if you want to explore your knowledge, so better you people learn for the sake of knowledge. ಇದನ್ನು ನೀವು ನಿಮ್ಮ ಆಡಿಯನ್ಸನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ ನಿಮ್ಮ ಒಂದು ಯೋಚನೆಗಳು, ನಿಮ್ಮ ಒಂದು ಬುದ್ಧಿಮಟ್ಟವನ್ನು ಹೆಚ್ಕೋಬೇಕು ಅಂದ್ಕೊಂಡಾಗ, ನಿಮ್ಮದೇ ಆಗಿರ್ತಕ್ಕಂಥ ಜ್ಞಾನವನ್ನು ಹೊರಗಡೆ ಹಾಕಬೇಕಂದಾಗ, ಸೊ ಈ ಕಾನ್ಸೆಪ್ಟು ನೀವು ನಾಳೆ ಪೋಸ್ಟ್ ಗ್ರಾಜುಯೇಷನ್, ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ ಪೋಸ್ಟ್ ಗ್ರಾಜುಯೇಷನ್ ಲೈಕ್ MCOM and MBA or any post graduation, it helps for KSET and NET examinations. NET examination conducted by central body and central autonomous body, but KSET it usually conducted by state-wise, reputed universities, under or affiliated to UGC. I thought ಅಂದರೆ ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಏನು ಹೇಳ್ತೀವಿ ಆ ಥರದ್ದು ರಾಜ್ಯ ಮಟ್ಟದಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಪೋಸ್ಟ್ ಗ್ರಾಜುಯೇಷನ್ ಆದಮೇಲೆ ಅದಕ್ಕೆಲ್ಲ ನಿಮಗೆ ಅಂದರೆ MCOM ಮಾಡಿದ್ಮೇಲೆ ಕೂಡ ನೀವು KSET NET ಎಕ್ಸಾಮಿನೇಷನ್ ಅಂತ ಬರುತ್ತೆ, ಅಲ್ಲಿ ಕೂಡ ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. MCOM ಅಂದರೆ MCOM 3rd ಸೆಮಿಸ್ಟರ್ಗೆ ಇಫ್ ಯು ವಾಂಟ್ ಟು ಪರ್ಸ್ಯೂ ಮಾಸ್ಟರ್ ಆಫ್ ಕಾಮರ್ಸ್, ನೀವು ಮಾಸ್ಟರ್ ಆಫ್ ಕಾಮರ್ಸನ್ನು ಪರ್ಸ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡ್ರೆ, ಸೊ ಯು ಕ್ಯಾನ್ in MCOM 3rd semester there is a subject accounting for manager decision. It's again comes for 3rd semester. Again it will come for 3rd semester of MCOM according to VSKUB. ಇದು ಮತ್ತೆ ಅಲ್ಲಿ ರಿಪೀಟ್ ಆಗುತ್ತೆ, ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ, ಮತ್ತು KSET NET ಎಕ್ಸಾಮಿಗೆ ಕೂಡ ಈ ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್ ಇದೆ. ಸೊ ನಿನ್ನೆ ನಾವು ಡಿಸ್ಕಸ್ ಮಾಡಿದ ಹಾಗೆ ಬರೀ 6ನೇ ಸೆಮಿಸ್ಟ್ರಿಗೆ ಮಾತ್ರ ಸೀಮಿತ ಮಾಡ್ಲಿಕ್ಕೆ ಹೋಗ್ಬಿಟ್ರಿ. ಫ್ಯೂಚರ್ಲಿ ಏನಾದರೂ ಚಾರ್ಟರ್ಡ್ ಅಕೌಂಟೆಂಟ್ ICAA ಕೋರ್ಸಸ್ ಅಂತ ಏನು ಹೇಳ್ತೀವಿ, ICAA ಹೋಗಿವ ICAI ಆಗಿದೆ, ಮತ್ತು CS ಮತ್ತು ಪ್ರೊಫೆಷನಲ್ ಕೋರ್ಸ್ ಕೂಡ ಇದು ಭಾಳ ಇಂಪಾರ್ಟೆಂಟ್ ಚಾಪ್ಟರ್ಸ್. ಇದು ಈ ಮ್ಯಾನೇಜ್ಮೆಂಟ್ ಅಕೌಂಟನ್ನು ಬರೀ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಕಲಿದೆ, ನಾಲೆಜ್ ದೃಷ್ಟಿಯಿಂದ ಕೂಡ ನೀವು ಮುಂದಿನ ಒಂದು ಯೋಚನೆಯ ಒಂದು ಏನಿದೆ ಮುಂದಿನ ದಿನಗಳಿಗೆ ಇದು ಭಾಳ ಉಪಯುಕ್ತ ಅನ್ನೋ ರೀತಿಯಲ್ಲಿ ನೀವು ಕಲಿತ್ರೆ ನಿಮಗೆ, ಅಂದರೆ ಇದನ್ನು ನೀವು ಇಷ್ಟಪಟ್ಟನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿ. ಸೊ ಬಿಫೋರ್ ದ ಪ್ರೆಸೆಂಟೇಷನ್, ಈ ಪ್ರೆಸೆಂಟೇಷನ್ಗೆ ಹೋಗೋಕ್ಕಿಂತ ಮುಂಚೆ, ಸೊ ಐ ಆಮ್ ಅಕ್ಕಿ ಮಾರುತಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, SKNG ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಗಂಗಾವತಿ. ಮೈ ಇಮೇಲ್ ID akimaruti@gmail.com. My dear friends, I have delivered I have delivered 3 lectures on cash flow statement. ಇಂದಿನ 3 ಲೆಕ್ಚರಿಂಗ್ ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಮಾಡಿದ್ದೀನಿ. ದಿಸ್ ಇಸ್ 4th ವಿಡಿಯೋ, ಇದು 4ನೇ ವಿಡಿಯೋ. ದಿಸ್ ಇಸ್ 4th ವಿಡಿಯೋ ಐ ಆಮ್ ಗೋಯಿಂಗ್ ಟು present to you people. So without delay, look at yesterday I spoke regarding the steps for preparation of CFS. So first step I have explained yesterday, second step I have explained yesterday, calculation of the cash from trading activities. First step, second step is over. Third step, preparation of cash flow statement according to the traditional method. So this is traditional method format. Yesterday I spoke on
cash flow statement according to the traditional methods. So rest of the part is, I mean, third step of preparation of cash flow statement under ಟ್ರೆಡಿಷನಲ್ ಮೆಥಡ್. ಸಾಂಪ್ರದಾಯಿಕ ಪದ್ಧತಿ ಪ್ರಕಾರ ನಾವು ಇನ್ನೇ ಎರಡು ಕ್ಲಾಸ್ ಅಂದರೆ ಎರಡು ಸ್ಟೆಪ್ಸನ್ನು ಎಕ್ಸ್ಪ್ಲೇನ್ ಮಾಡಿದೆ ನಿನ್ನೆ. ಸೊ ಮೂರನೇ ಸ್ಟೆಪ್ ಹಾಗೆ ಉಳಿಸ್ತಿದ್ದೆ, ಆ ಮೂರನೇ ಸ್ಟೆಪ್ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಫಾರ್ಮೆಟ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಸೋರ್ಸಸ್ ಆಫ್ ಕ್ಯಾಶ್, rupees, application of cash. So this is the format of cash flow statement according to traditional method. So here sources of cash, application of cash. Sources means the cash received from notional way or indirect way. I mean, these are the cash receipts. I mean, you source andkole, these are the incomes in the form of incomes ರೂಪದಲ್ಲಿ ಬರ್ತಕ್ಕಂಥದ್ದು sources, or inflow of the cash into the business enterprises. Inflow of the cash into the business enterprise. Then application means cash goes out of the business. Cash goes out of the business. Applications. Usually it is occurred while purchasing any assets, or sale of any assets, or sale of issue of shares or issue of debentures. These are comes under sources of cash. So application of cash, like any payment, cash goes out of the business. ಯಾವಾಗ ಕ್ಯಾಶ್ ಹೊರಗಡೆ ಬಿಸ್ನೆಸ್ ಇಂದ ಹೊರಗಡೆ ಹೋಗ್ತಕ್ಕಂಥ ಬಿಸ್ನೆಸ್ ಎಂಟರ್ಪ್ರೈಸ್ ಹೊರಗಡೆ ಹೋಗ್ತಕ್ಕಂಥ ಕ್ಯಾಶಸ್ ಏನಾದರೂ ಇದೆ ಅವೆಲ್ಲ ಔಟ್ಫ್ಲೋ ಅಂತ ಹೇಳ್ತೀವಿ, ಅಥವಾ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಅಪ್ಲಿಕೇಶನ್ಸ್ ಇದೆ. ಸೊ ಓಪನಿಂಗ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಡೈರೆಕ್ಟ್ ಆಗಿ, ವೇರ್ ವಿ ಕ್ಯಾನ್ ಫೈಂಡ್ ಓಪನಿಂಗ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್. ಈ ಓಪನಿಂಗ್ ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಿಂದ ಹಾಕಬೇಕು, ಇದನ್ನು ಎಲ್ಲಿಂದ ತೊಗೊಂಬಂದು ಹಾಕಬೇಕಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಅಂದರೆ ದೇರ್ ಆರ್ 2 ಡೇಟ್ಸ್ ಆಫ್ ಬ್ಯಾಲೆನ್ಸ್ ಶೀಟ್. ಸೊ ಕ್ವಶನಲ್ಲಿ 2 ಥರದ ಬ್ಯಾಲೆನ್ಸ್ ಶೀಟ್ಸನ್ನು ಕೊಡ್ತಾನೆ. 2000, ಐ ಮೀನ್ ಲಯಬಿಲಿಟೀಸ್ ಆರ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ 2018-2019, assets 2019, I mean 2019 and 2018 and 2019. Balance sheet, I mean assets and liabilities, or capital, equity and capital, sorry, liabilities, equity and liabilities, assets. ಎರಡು ಭಾಗ ಮಾಡಿದಾಗ 2 ವರ್ಷದ ಅಸೆಟ್ಸ್ ಸೈಡಲ್ಲಿ 2 ವರ್ಷದ ಬ್ಯಾಲೆನ್ಸ್ ಶೀಟ್ ಅಂದರೆ 2 ವರ್ಷದ ಡೇಟ್ಸ್ ಅಂದರೆ ಇಯರ್ ವೈಸ್ ಬ್ಯಾಲೆನ್ಸ್ ಶೀಟನ್ನು ಪ್ರೊವೈಡ್ ಮಾಡಿದ್ರೆ, ಸೊ ಬ್ಯಾಲೆನ್ಸ್ ಶೀಟ್ ಕೊಟ್ಟು ಅಸೆಟ್ಸ್ ಕೊಟ್ಟು ಇಯರ್ ವೈಸ್ 2019 ಅಥವಾ 2020 ಅಥವಾ 2018 ಅಥವಾ 2019 2 ವರ್ಷದ ಬ್ಯಾಲೆನ್ಸ್ ಶೀಟ್, ಅಥವಾ 2009 and 2010. ಲಯಬಿಲಿಟೀಸ್ 2009 and 2010, assets 2009 and 2010 ಇಯರ್ ವೈಸ್ ಕೊಟ್ಟಾಗ 2009 is the opening cash or bank balance, 2010 ಬಂದು closing cash or bank balance. Okay, so look at this here, closing cash or bank balance. 2009 ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಹಾಕಬೇಕು ಲೆಫ್ಟ್ ಸೈಡ್, ಹಿಯರ್ ರೈಟ್ ಸೈಡ್. ಸೇಮ್ ಹಿಯರ್ ಕ್ಯಾಶ್ ಫ್ರಮ್ ಆಪರೇಷನ್. I have explained it in the last session regarding cash from operation. There is a format. Without knowing the fund from operation, we will enable ascertain cash from operation. ಕ್ಯಾಶ್ ಫ್ರಮ್ ಆಪರೇಷನ್ ಎಸ್ಟರ್ಡೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಯಾಶ್ ಫ್ರಮ್ ಆಪರೇಷನ್ ಮಾಡಬೇಕಾದ್ರೆ ಫಂಡ್ ಫ್ರಮ್ ಆಪರೇಷನ್ ಬೇಸ್ ಆಗಿಟ್ಟುಕೊಂಡು ಹ್ಯಾಡ್ ಫಂಡ್ ಫ್ರಮ್ ಆಪರೇಷನ್ ಸೊ ಅಂಡ್ ಸೊ ಹ್ಯಾಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಹ್ಯಾಡ್ ಬ್ಯಾಕ್ ಮಾಡಿದರೆ, ನೆಕ್ಸ್ಟ್ ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಕ್ಯಾಶ್ ಫ್ರಮ್ ಆಪರೇಷನ್. ಫಸ್ಟ್ ಫಂಡ್ ಫ್ರಮ್ ಆಪರೇಷನ್ ಸೊ ಅಂಡ್ ಸೊ, ಫಂಡ್ ಫ್ರಮ್ ಆಪರೇಷನ್ ಸೊ ಅಂಡ್ ಸೊ ಹಾಕಬೇಕು, ಅದಕ್ಕೆ ಹ್ಯಾಡ್ decrease in current assets and increase in current liabilities. Next, less increase in current assets and decrease in current liabilities subtract ಮಾಡಿದ್ರೆ ನಿಮಗೆ ಕ್ಯಾಶ್ ಫ್ರಮ್ ಆಪರೇಷನ್ ಸಿಗ್ತದೆ. That is sources for business enterprises. Next, sale of fixed assets. Any sale of assets or any assets sold by business enterprises, we can directly transfer cash flow statement on the left side. Next, issue of shares. Issue of shares usually occurs when opening balance of share capital is less than closing balance of share capital, then it is treated as issue of shares. ಅಂದ್ರೆ ಈ ಕ್ಯಾಶ್ ಫ್ರಮ್ ಆಪರೇಷನ್ ಇನ್ನೂ ಡಿಸ್ಕಸ್ ಮಾಡಿದ್ವಿ. ಕ್ಯಾಶ್ ಫ್ರಮ್ ಆಪರೇಷನ್ ಮಾಡಬೇಕಾದ್ರೆ ಫಂಡ್ ಫ್ರಮ್ ಆಪರೇಷನ್ ಮೇಲೆ ಹಾಕೊಂಡು ಸೊ ಹಾಕಿ ಅದಕ್ಕೆ ಹ್ಯಾಡ್ ಕರೆಂಟ್ ಅಸೆಟ್ಸ್ ಅಲ್ಲಿ ಡಿಕ್ರೀಸ್ ಆಗಿದ್ರೆ, ಐ ಮೀನ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್
and increase in current liabilities added back to the fund from operation. Next, less increase in current assets, decrease in current liabilities. These items must be subtract. The balance will be cash from operation. Okay, ಕ್ಯಾಶ್ ಫ್ರಮ್ ಆಪರೇಷನ್ ನಿಮಗೆ ಸಿಗ್ತದೆ. ಅದೇ ಥರ ಸೇಲ್ ಆಫ್ ಅಸೆಟ್ಸ್ ಅಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಫರ್ನಿಚರ್, ಬಿಲ್ಡಿಂಗ್, ಮಷಿನರಿ ಯಾವುದಾದ್ರೂ ಅಸೆಟ್ ಸೇಲ್ ಆಗಿದ್ರೆ ಆ ಸೇಲ್ ಆಗಿರ್ತಕ್ಕಂಥ ಅಸೆಟ್ಸ್ ಅನ್ನ ಡೈರೆಕ್ಟ್ ಆಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಗ ಲೆಫ್ಟ್ ಸೈಡ್ ಅಲ್ಲಿ ಹಾಕಬೇಕು. ಸೋರ್ಸಸ್, ಬಿಕಾಸ್ ಕ್ಯಾಶ್ ಕಮ್ಸ್ ಇಂಟು ದ ಬಿಸ್ನೆಸ್. ವೆನ್ ಕ್ಯಾಶ್ ಕಮ್ಸ್ ಇಂಟು ದ ಬಿಸ್ನೆಸ್ ಇಟ್ ಇಸ್ ಟ್ರೀಟೆಡ್ ಆಸ್ ಸೋರ್ಸಸ್ ಆಫ್ ಕ್ಯಾಶ್. ನೆಕ್ಸ್ಟ್, ಇಶ್ಯೂ ಆಫ್ ಶೇರ್ಸ್ ಅಂತ ಹೇಳಿದ್ರೆ ಓಪನಿಂಗ್ ಶೇರ್ ಕ್ಯಾಪಿಟಲ್ 1 ಲಕ್ಷ, ಕ್ಲೋಸಿಂಗ್ ಶೇರ್ ಕ್ಯಾಪಿಟಲ್ 2 lakh. ಓಪನಿಂಗ್ 1 lakh, ಕ್ಲೋಸಿಂಗ್ 2 lakh ಇದ್ರೆ 1 lakh rupees ಡಿಫರೆನ್ಸ್ ಅದನ್ನ ಲೆಫ್ಟ್ ಸೈಡ್ ಡೈರೆಕ್ಟ್ ಆಗಿ ತೋರ್ಬೇಕು. ಅಥವಾ ಓಪನಿಂಗ್ ಶೇರ್ ಕ್ಯಾಪಿಟಲ್ 1 lakh, ಕ್ಲೋಸಿಂಗ್ ಶೇರ್ ಕ್ಯಾಪಿಟಲ್ 1,20,000. ಎಕ್ಸಾಂಪಲ್ ಅಂದ್ರೆ 2 ಲಕ್ಷ ಬದಲಾಗಿ 1 ಲಕ್ಷ ಓಪನಿಂಗ್ ಅಂದ್ರೆ 2009ಕ್ಕೆ ಶೇರ್ ಕ್ಯಾಪಿಟಲ್ 1 ಲಕ್ಷ ಇದ್ದು 2010ನೇ ಇಯರ್ಗೆ ಅಂದ್ರೆ 2010 ಇಯರ್ ಕಾಲಮ್ ನಲ್ಲಿ 1,20,000 rupees ಶೇರ್ ಕ್ಯಾಪಿಟಲ್ ಇದ್ರದನ್ನ ಇಶ್ಯೂ ಆಫ್ ಶೇರ್ಸ್ ಅಂತ ಕ್ರಿಯೇಟ್ ಮಾಡಬೇಕು. ಸೇಮ್ ಇಶ್ಯೂ ಆಫ್ ಡಿಬೆಂಚರ್ಸ್ ಕೂಡ ಹಾಗೆ. Issue of debentures, opening balance is 80,000. Opening balance is 80,000. Closing balance of debentures is 90,000. Opening 80,000 ಡಿಬೆಂಚರ್ಸ್ 2009ನೇ ಇಸ್ವಿಗೆ 2010ನೇ ಇಸ್ವಿಗೆ 90,000 ಇದ್ರೆ 10,000 ರೂಪಾಯಿ ಜಾಸ್ತಿ ಆಯ್ತಲ್ವಾ? 10,000 ರೂಪಾಯಿ ಜಾಸ್ತಿ ಆಗಿದ್ರೆ ಡೈರೆಕ್ಟ್ ಆಗಿ ನಾವು ಫಂಡ್ ಕ್ಯಾಶ್ ಫ್ಲೋ ಅಥವಾ ಫಂಡ್ ಫ್ಲೋಗೆ ತರಬೇಕು. ಕ್ಯಾಶ್ ಫ್ಲೋ ಅಥವಾ ಫಂಡ್ ಫ್ಲೋ. ಯಾರು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇದು ಸ್ವಲ್ಪ ಹಾಗೆ ಇರ್ತದೆ ಐಟಮ್ಸು. ಸೊ ನಿನ್ನೆ ನಾನೇನು ಫಂಡ್ ಫ್ರಮ್ ಆಪರೇಷನ್ ಏನು ಹೇಳಿದೆ, ಫಂಡ್ ಫ್ರಮ್ ಆಪರೇಷನ್ ಬೇಸ್ ಆಗಿ ಇಟ್ಕೊಂಡು ಕೂಡ ನೀವು ಇದೇ ತರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ಕೂಡ ಪ್ರಿಪೇರ್ ಮಾಡಬಹುದು. ಯಾರನ್ನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಲರ್ನ್ ಮಾಡಿಲ್ಲ ಅನ್ನೋರಿಗೆ. ಸೊ ಇಲ್ಲಿ ಡಿಬೆಂಚರ್, ಇಶ್ಯೂ ಆಫ್ ಡಿಬೆಂಚರ್ಸ್ 80,000 ಓಪನಿಂಗು, ಕ್ಲೋಸಿಂಗ್ 90,000 ಇದ್ರೆ 10,000 ರೂಪಾಯಿ ಡಿಫರೆನ್ಸ್ ಆಗುತ್ತೆ. ವೇರ್ ದೀಸ್ ಐಟಮ್ಸ್ ಹ್ಯಾವ್ ಬೀನ್ ಅಪಿಯರ್ಡ್, ಈ ಐಟಮ್ಸ್ ಅಲ್ಲಿ ಎಲ್ಲಿರ್ತದೆ? ನೋಟ್ ನಂಬರ್ 1, ನೋಟ್ ನಂಬರ್ 3 ಕೆಳಗಡೆ. ಶೇರ್ ಕ್ಯಾಪಿಟಲ್ ಯೂಶಲಿ ನೋಟ್ ನಂಬರ್ 1, ಡಿಬೆಂಚರ್ಸ್ ಇಟ್ ಮೈಟ್ ಬಿ ಲಾಂಗ್ ಟರ್ಮ್ ಲೋನ್ಸ್. Ali instead of debentures it might be long term loans. If it is opening balance is higher, the opening balance is less than closing balance, it is treated as issue of debentures or issue of long term loans. Usually these are appeared note number 3 or note number 4 depend upon the question under the non current liabilities. ಈ ಡಿಬೆಂಚರ್ಸ್ ಮತ್ತೆ ಲಾಂಗ್ ಟರ್ಮ್ ಲೋನ್ಸ್ ಎಲ್ಲ ಎಲ್ಲಿ ಇರ್ತದೆ ಅಂತ ಹೇಳಿದ್ರೆ ಈ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿ ಕೆಳಗಡೆ ನೋಟ್ಸ್ ಕೊಟ್ಟಿರ್ತಾನೆ, ಅಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಕ್ವಶನ್ ಅಲ್ಲಿ. ಇಟ್ ಇಸ್ ನಾಟ್ ಎ ಡಿಫಿಕಲ್ಟ್ ಬಟ್ ಇಟ್ಸ್ ಎ ವೆರಿ ಈಸಿಯೆಸ್ಟ್ ವೇ. ದೇರ್ ಇಸ್ ಅ ವೆರಿ ಈಸಿಯೆಸ್ಟ್ ವೇ ಟು ಪ್ರಿಪೇರ್ ಆರ್ ಫೈಂಡ್ ದ ಫೈನಾನ್ಷಿಯಲ್ ಪೊಸಿಷನ್ ವಿತ್ ದ ಹೆಲ್ಪ್ ಆಫ್ CFS. ಅಂದ್ರೆ ಈಸಿಯೆಸ್ಟ್ ವೇ ಡಿಪೆಂಡ್ ಅಪಾನ್ ಅವರ್ perception. How do we pursuing, not perception, it is pursuing format. How do I pursuing? It's depend upon your preparation of cash flow statement or fund flow statement, etc. ಅಂದ್ರೆ ನಮ್ಮ ಪರ್ಸೆಪ್ಷನ್ ಹೇಳ್ಬೇಕಾದ್ರೆ ಹೆಂಗ್ ತಗೊಳ್ತಾರೆ ಈಸಿ ಆಗಿ ಅನ್ನೋದ್ರ ಮೇಲೆ ನಿಂತ್ಕೊಂಡಿರ್ತದೆ. ಇಟ್ ಇಸ್ ನಾಟ್ ಅ ಡಿಫಿಕಲ್ಟ್ ಥೀಮ್, ಇಟ್ ಇಸ್ ದ ಈಸಿಯೆಸ್ಟ್. ಇವೆಲ್ಲ ಐಟಮ್ಸ್ ಎಲ್ಲಿರ್ತದೆ ಅಂತ ಹೇಳಿದ್ರೆ ಇವೆರಡು ಡಿಬೆಂಚರ್ಸ್ ಮತ್ತು ಇಶ್ಯೂ ಆಫ್ ಲೋನ್, ಲಾಂಗ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಇಯರ್ಲಿ ಇದು ಲಾಂಗ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಇದೆಲ್ಲ ನಾನ್ ಕರೆಂಟ್ ಲಯಬಿಲಿಟೀಸ್ ಕೆಳಗಡೆ ನೋಟ್ ನಂಬರ್ 3 ಅಥವಾ ನೋಟ್ ನಂಬರ್ 4 ಕೆಳಗಡೆ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಕಡಿಮೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಜಾಸ್ತಿ ಇದ್ರೆ 80,000 90,000 ಇದ್ರೆ 80,000 90,000 10,000 ರೂಪಾಯಿ ಜಾಸ್ತಿ ಆಯ್ತು, ಅದು ಇಶ್ಯೂ ಆಫ್ ಶೇರ್ಸ್ ಆರ್ ಇಶ್ಯೂ ಆಫ್ ಡಿಬೆಂಚರ್ಸ್ ಆರ್ ಇಶ್ಯೂ ಆಫ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಇದು ಏನಂತ ಲೋನ್ಸ್ ಅಂಡ್ ಅಡ್ವಾನ್ಸಸ್? ಲಾಂಗ್ ಟರ್ಮ್, LT, ಲಾಂಗ್ ಟರ್ಮ್. ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಇನ್ ಕೇಸ್ ಓಪನಿಂಗ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದೆ ಇದ್ರೆ, ಇನ್ಸ್ಟೆಡ್ ಇಫ್ ದ ಕ್ವಶನ್ ಇಸ್ ಆಬ್ಸೆನ್ಸ್ ಆನ್ ಓಪನಿಂಗ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್, it is we presumed that closing bank overdraft is provided on the liability side. ಅಂದ್ರೆ ಯಾವಾಗ ಓಪನಿಂಗ್ ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂದ್ರೂ ಕೂಡ ಅಥವಾ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂದ್ರೂ ಕೂಡ ನಾವು ಬ್ಯಾಂಕ್ ಓವರ್ಡ್ರಾಫ್ಟ್ ಸಮಟೈಮ್ಸ್ ಇಫ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ ನಾಟ್ ಗಿವನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆರ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, we presume to see, I presume to watch or presume to looking towards equity and liabilities. ಯಾವಾಗ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಅಲ್ಲಿ ಓಪನಿಂಗ್ ಕ್ಯಾಶ್ ಮತ್ತು ಕ್ಲೋಸಿಂಗ್ ಕ್ಯಾಶ್ ಅಥವಾ ಓಪನಿಂಗ್ ಬ್ಯಾಂಕ್ ಮತ್ತು ಕ್ಲೋಸಿಂಗ್ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂದ್ರೆ ಸಮಟೈಮ್ಸ್
ಬ್ಯಾಂಕ್ ಓವರ್ಡ್ರಾಫ್ಟ್ ಮೇಲೆ ಕೂಡ ನಾವು ಬಿಡಿಸಬೇಕಾಗುತ್ತೆ ಅಕಾರ್ಡಿಂಗ್ ಟು ದ ಟ್ರೆಡಿಷನಲ್ ಮೆಥಡ್. So here closing bank overdraft, it is given under note number 4, unsecured loans or short term loans and advances. Short term loans and advances. So here this is the sources. Next, application of cash. So application of cash from operation is the sources. Opposite term or antinomy term, cash from, here cash to last operation. Cash last operation so and so. Next, purchase of fixed assets. Here sale of fixed assets. Here purchase of fixed assets. These are cash goes out the business. ಇವೆಲ್ಲ ಕ್ಯಾಶ್ ಬಿಸ್ನೆಸ್ ಇಂದ ಹೊರಗೆ ಹೋಗ್ತದೆ. ಹಾಗಾಗಿ ಅಪ್ಲಿಕೇಶನ್ ಅಂದ್ರೆ ಏನು? ಕ್ಯಾಶ್ ಗೋಸ್ ಔಟ್ ದ ಬಿಸ್ನೆಸ್ when we payment made to the outsiders, when payment made to the shareholders, when payment made to the government, or when we purchasing any assets, or when we are paying repayment. ಇನ್ ಕೇಸ್ ರೀಪೇಮೆಂಟ್ ಅನ್ನೋ ಬದಲಾಗಿ ಕೂಡ ರಿಡಮ್ಷನ್ ಕೂಡ ಬರ್ತದೆ. ಸೊ ಇಲ್ಲಿ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಆರ್ ರೀಪೇಮೆಂಟ್ ಆಫ್ ಡಿಬೆಂಚರ್ಸ್, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ರೀಪೇಮೆಂಟ್ ಆಫ್ ಲೋನ್, ಪೇಮೆಂಟ್ ಆಫ್ ಟ್ಯಾಕ್ಸ್, ಪೇಮೆಂಟ್ ಆಫ್ ಡಿವಿಡೆಂಡ್ ಆರ್ ಡಿವಿಡೆಂಡ್ ಪೇಡ್, ದೀಸ್ ಆರ್ ದ ಅಪ್ಲಿಕೇಶನ್. ವೈ ದೀಸ್ ಆರ್ ಕಾಲ್ ಅಪ್ಲಿಕೇಶನ್ ಆಫ್ ಕ್ಯಾಶ್? ಯಾಕೆ ಇವನ್ನೆಲ್ಲ ಅಪ್ಲಿಕೇಶನ್ ಆಫ್ ಕ್ಯಾಶ್ ಯಾಕಂತ ಕರಿಬೇಕು? ವೈ ದೀಸ್ ಆರ್ ಕಾಲ್ಡ್ ಹ್ಯಾಸ್ ಸೋರ್ಸಸ್ ಆಫ್ ಕ್ಯಾಶ್? Because cash comes into the business. These are cash goes out of the business. So it seems that application of cash. So when cash goes out of the business, it is treated as application or outflow of cash. Here the whole picture is cash flow statement. So this is sources of cash. In case closing bank overdraft is given, opening bank overdraft usually comes this side. ಯಾವಾಗ ಕ್ವಶನ್ ಅಲ್ಲಿ ದೀಸ್ ಆರ್ ದ ಅಪ್ಲಿಕೇಶನ್ಸ್, ಯಾವಾಗ ಕ್ವಶನ್ ಅಲ್ಲಿ ಈ ಓಪನಿಂಗ್ ಕ್ಯಾಶ್ ಮತ್ತೆ ಕ್ಲೋಸಿಂಗ್ ಕ್ಯಾಶ್ ಅಥವಾ ಓಪನಿಂಗ್ ಬ್ಯಾಂಕ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂದ್ರೆ ನಾವು ಸಮಟೈಮ್ಸ್ ವಿ ವಿಲ್ ಪ್ರಿಫರ್ ಬ್ಯಾಂಕ್ ಓವರ್ಡ್ರಾಫ್ಟ್ ಈಸ್ ವೆದರ್ ಇಟ್ ಈಸ್ ಗಿವನ್ ಇನ್ ದ ಕ್ವಶನ್ ಆನ್ ದ ಲಯಬಿಲಿಟಿ ಸೈಡ್ ಆರ್ ಅಂಡರ್ ನೋ ಅನ್ಸೆಕ್ಯೂರ್ಡ್ ಆರ್ ನೋ short-term loans and advances, like or long-term borrowings like that. ಅಥವಾ ಇದನ್ನೇ ನಾವು ಶಾರ್ಟ್ಕಟ್ ಕ್ವಶನ್ ಅಲ್ಲಿ ಇಫ್ ಇಟ್ ಇಸ್ ಕ್ವಶನ್ ಗಿವನ್ ರಿಗಾರ್ಡಿಂಗ್ ಬ್ಯಾಂಕ್ ಓವರ್ಡ್ರಾಫ್ಟ್, ಇಟ್ ಈಸ್ ಶಾರ್ಟ್ ಟರ್ಮ್ loans and advances, it is transferred on the left side and the right side. So this is both sides will be tally, otherwise its financial position is, I think if the both side is doesn't tally, we thought that we might made any mistakes or we did any mistakes. Before the presentation, before the preparation of cash flow statement, we made some mistakes. We presumed that we have made mistakes. First, we have to trace out what are the mistakes. What are the mistakes we had been made in cash from operation or while we preparing ledgers. ಅಂದರೆ ಇದಿಷ್ಟು ಟ್ಯಾಲಿ ಆಗದೆ ಇದ್ರೆ ಸಮಟೈಮ್ಸ್ ಮತ್ತೆ ನಾವೇನು ಮಾಡಬೇಕು, ನಾವು ತಪ್ಪು ಎಲ್ಲಾದರೂ ಮಾಡಿರ್ತೀವಿ. ವಿ ಹ್ಯಾವ್ ಟು ರೀಕನ್ಸಿಲ್ ಆನ್, ವಿ ಹ್ಯಾವ್ ಟು ಫೈಂಡ್ ಆರ್ ಟ್ರೇಸ್ ಔಟ್ ವೇರ್ ವಿ ಹ್ಯಾವ್ ಮೇಡ್ ಮಿಸ್ಟೇಕ್ ವೈಲ್ ಪ್ರಿಪೇರಿಂಗ್ ledgers or fund from operation or cash from operation. First look back, then come back. Okay, this is the format of cash flow statement according to traditional method. Okay, what about the accounting standard 3? So this is old, traditional. Then one more method or what we call ಅಕೌಂಟಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ಮಾಡಬೇಕಾದ್ರೆ ಕೆಲವೊಂದು ವಿಧಾನಗಳಿದೆ. ಇದು ಒಂದು ಸಾಂಪ್ರದಾಯಿಕವಾದರೆ ಇದು ಮಾಡರ್ನ್ ಕೂಡ ಅಂತ ಹೇಳ್ಬೋದು. ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3, ರಿವೈಸ್ಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಫಾರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ವಿ ವಿಲ್ ಹ್ಯಾವ್ rest of the topic apart from traditional method, accounting standard revised, accounting standard 3 here 3, accounting standard 3 revised for
cash flow statement as per the Companies Act 2013. So here revised accounting standard 3, accounting standard 3 revised for CFS, cash flow statement as per Companies Act 2013. So 1956 is ruled out. 1956 is ruled out. Companies Act 1956 is ruled out because Companies Act 2013 replaced Companies Act 1956. So ಈ ಅಂದರೆ 2013 ಕಂಪ್ನಿ ಕಾಯ್ದೆ ಬಂದಾದ್ಮೇಲೆ 1950 ಕಂಪ್ನಿ ಕಾಯ್ದೆ ಹೋಯಿತು. ಸೊ ಇಲ್ಲಿ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ರಿವೈಸ್ಡ್ ಫಾರ್ ಕ್ಯಾಶ್ ಫ್ಲೋ 3 ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ಪ್ರಿಪೇರ್ ಮಾಡಬೇಕಾದ್ರೆ ಅದು ಹೊಸ ಕಾಯ್ದೆ ಏನಿದೆ ಕಂಪನಿ ಕಾಯ್ದೆ 2013 ಪ್ರಕಾರ ಏನಾದರೂ ರೂಲ್ಸ್ ಏನೇನಾದರೂ ಮಾಡಿದಾರ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅವರು ಅಂತ ತಿಳ್ಕೊಬೇಕಾದ್ರೆ ಲುಕ್ ಅಟ್ ದಿಸ್ ಇಸ್ ಸಿಂಪಲ್ ವಿಚ್ ಐ ರೋಟ್ ಆನ್ white board. Look at or have a look. So here according to Companies Act 2013 AS3 revised AS3 for CFS ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ರಿವೈಸ್ಡ್ 3 ಏನಾಗಿದೆ ಅದು ಕಂಪನಿಯ ಕಾಯ್ದೆ 2013 ಪ್ರಕಾರ ಏನೆಲ್ಲ ನಿಯಮಗಳಿದೆ ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದೆ, ಬಟ್ ಕಂಪನಿಯ ಕಾಯ್ದೆ ಅಡಿಯಲ್ಲಿ ಇದನ್ನು ಹೆಂಗೆ ನಾವು ಸ್ಟಡಿ ಮಾಡೋದು, ಹೇಗೆ, ಹೌ ಡು ವಿ ಸ್ಟಡಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ರಿವೈಸ್ಡ್ AS3 according to Companies Act 2013. In the last before 2013 Act we were study according to Companies Act 1956 revised AS3 for cash flow statement. ಅಂದರೆ 2013 ಕಾಯ್ದೆ ಬರೋಕ್ಕಿಂತ ಮುಂಚೆ ಕಂಪನಿ ಕಾಯ್ದೆ 1956 ಕಾಯ್ದೆ ಅಡಿಯಲ್ಲಿ ನಾವು ರಿವೈಸ್ಡ್ 3 ಏನು ಹೇಳ್ತೀವಿ, ರಿವೈಸ್ಡ್ 3 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನಿದೆ ಅಲ್ಲಿ ರೂಲ್ಸ್ ಯಾವ ಥರ ಇದ್ವು, ಇಲ್ಲಿ ರೂಲ್ಸ್ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಈ ಕಂಪನಿ ಕಾಯ್ದೆ 2013 ಅಡಿಯಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಕಂಪಲ್ಸರಿನಾ, ಆಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಫಾರ್ಮೇಟ್ ಏನಾದರೂ ಇದೆನಾ, ಓಕೆ, ವಾಟ್ ಆರ್ ದ ಪ್ರೊಸೀಜರ್ಸ್ ಟು ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು as per revised accounting standard 3 under Companies Act 2013. Okay, look at this. The inclusion of cash flow along with balance sheet, the profit and loss for all companies is a new requirement. The inclusion of cash flow along with balance sheet and profit and loss for all companies is a new requirement. Earlier only, so according to the 2013, cash flow is a part of financial statement, but earlier 1956, so earlier only listed companies under listing agreement clause number 32 are required to prepare CFS as per AS3 according to Companies Act 2013. The cash flow statement is the part of financial statement of a company, but earlier act means what? Earlier act, Companies Act 1956 didn't mention the financial statement. Cash flow statement is not comes under financial statement. So according to 1956 according to Companies Act 1956, the financial statements do not included cash flow statement, but according to 2013 Act, CFS is a part of financial statement. As I said before previous sessions, in the last sessions I quote some important point. Some financial statements are balance sheet, profit and loss, cash flow statement, explanatory notes, isn't it? Share capital changes, share capital changes in equity shares, or statement changes in equity, explanatory notes. These are financial statements according to Companies Act 2013. ಅಂದ್ರೆ ಕಂಪನಿಯ ಕಾಯ್ದೆ 2013 ಪ್ರಕಾರ ಏನು ಮಾಡಿದ್ರು ಅಂದ್ರೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ಕೂಡ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ರಿ. ಮತ್ತೆ 1900 ಕಂಪನಿ ಕಾಯ್ದೆ ಏನಿತ್ತು, ಬರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಮಾತ್ರ
ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇತ್ತು. ಬಟ್ ಇದು ಅಕೌಂಟಿಂಗ್ ಇಲ್ಲಿ ಕಂಪನಿ ಕಾಯ್ದೆ 2013 ಪ್ರಕಾರ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ರಿವೈಸ್ಡ್ ಏನಿದೆ, ಈ ರಿವೈಸ್ಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಅನ್ನ ಬರೀ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡೋದಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಬಿಫೋರ್ 2013 2013 ಮುಂಚೆ ಮತ್ತೆ 2013 ಮುಂಚೆ ಮತ್ತೆ ಅದೇ 2013 ನಂತರ ಏನಾಗಿದೆ ಅನ್ನೋದ್ರ ಬಗ್ಗೆ ಇದು ನಮ್ಮ ಡಿಸ್ಕಷನ್. ಮತ್ತೆ ಇಲ್ಲಿ ಹೇಳಿದಾಗೆ ಅರ್ಲಿಯರ್ ಓನ್ಲಿ ದ ಲಿಸ್ಟೆಡ್ ಕಂಪನೀಸ್. ಲಿಸ್ಟೆಡ್ ಕಂಪನಿ ಮೀನ್ಸ್ ದೋಸ್ ಕಂಪನೀಸ್ ರಿಜಿಸ್ಟರ್ಡ್ ಆರ್ listed according to listing agreement with SEBI, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅಂದ್ರೆ ಸೆಬಿ ಅಡಿಯಲ್ಲಿ ಯಾವ ಕಂಪನಿಗಳು ತಮ್ಮ ಹೆಸರನ್ನ ಲೀಸ್ಟ್ ಮಾಡ್ಕೊಂಡಿದ್ವೋ ಅವೆಲ್ಲ ಲೀಸ್ಟೆಡ್ ಕಂಪನೀಸ್. ಮತ್ತೆ ಲೀಸ್ಟಿಂಗ್ ಅಗ್ರಿಮೆಂಟ್ ಪ್ರಕಾರ ಕ್ಲಾಸ್ ನಂಬರ್ 32 ಪ್ರಕಾರ ಪ್ರತಿಯೊಂದು ಕಂಪನಿಗಳು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ಕಂಪಲ್ಸರಿಯಾಗಿ ಪ್ರಿಪೇರ್ ಮಾಡ್ಬೇಕಂತ ರೂಲ್ ಇತ್ತು 1956 ಕಾಯ್ದೆ ಪ್ರಕಾರ, ಅಥವಾ ಅರ್ಲಿಯರ್ ಆಕ್ಟ್ ಅಂತ ಹೇಳ್ತೀವಿ. ಮತ್ತೆ ಹೊಸ ಕಾಯ್ದೆ ಬಂದಾದ್ಮೇಲೆ ಕೆಲವು ಏನೆಲ್ಲ ಚೇಂಜಸ್ ಆಯ್ತು ಬಗ್ಗೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಪೇಜ್ ಅಲ್ಲಿ. ಬಟ್ ಇಲ್ಲೊಂದು ಪಾಯಿಂಟ್ ಇದೆ, ಆಲ್ ಅದರ್ ಕಮರ್ಷಿಯಲ್ ಇಂಡಸ್ಟ್ರೀಸ್ ಅಂಡ್ ಬಿಸ್ನೆಸ್ ಎಂಟರ್ಪ್ರೈಸಸ್, ಆಲ್ ಅದರ್ ಕಮರ್ಷಿಯಲ್ ಇಂಡಸ್ಟ್ರೀಸ್ ಅಂಡ್ ಬಿಸ್ನೆಸ್ ಎಂಟರ್ಪ್ರೈಸಸ್ whose turnovers for the accounting period exceed 50 crore with the effect from WEF with the effect from 1/4/2001. Those commercial industries and business enterprises whose turnover have for the accounting period more than 50 crore, they have to prepare cash flow statement according to AS3. ಯಾವ ಇಂಡಸ್ಟ್ರೀಸ್ ಅಂದ್ರೆ ಆಲ್ ಅದರ್ ಕಮರ್ಷಿಯಲ್ ಇತರೆ ಕೈಗಾರಿಕೆಗಳು ಮತ್ತು ಬಿಸ್ನೆಸ್ ಎಂಟರ್ಪ್ರೈಸಸ್ಗಳು ಅವರ ಒಂದು ವಹಿವಾಟು ಲೆಕ್ಕದ ವರ್ಷಕ್ಕೆ ಅನುಗುಣವಾಗಿ ನೋಡಿದಾಗ 50 ಕೋಟಿಗಿಂತ ಜಾಸ್ತಿ ಅವ್ರದ್ದು ವಹಿವಾಟು ನಡೀತಾ ಇದ್ರೆ ಅವರು ಕಂಪಲ್ಸರಿಯಾಗಿ CFS ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಅಕಾರ್ಡಿಂಗ್ ಟು AS ರಿವೈಸ್ಡ್ 3 ಪ್ರಕಾರ, ಅಂದ್ರೆ AS3 ಏನಿದೆ ರಿವೈಸ್ಡ್ ಫಾರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು AS3 ಏನಿದೆ ಆ AS3 ಪ್ರಕಾರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಕಂಪಲ್ಸರಿಯಾಗಿ ಪ್ರಿಪೇರ್ ಮಾಡಬೇಕಾಗಿತ್ತು 1956 ಕಾಯಿದೆ. ಮತ್ತೆ ಯಾವ ಕಂಪನಿಗಳು ಲೀಸ್ಟೆಡ್ ಆಗಿದ್ದಾವೆ ಅಂದ್ರೆ ಸೆಬಿ ಇಂದ ಲೀಸ್ಟೆಡ್ ಆಗಿರ್ತಕ್ಕಂಥ ಕಂಪನಿಗಳು ಏನಾದರೂ ಇದ್ರೆ ಅವೆಲ್ಲ ಕಂಪಲ್ಸರಿಯಾಗಿ 50 ಕೋಟಿ ವಹಿವಾಟಿಗಿಂತ ಹೆಚ್ಚು ಬಂದಿದ್ರೆ ಅಂತ ಎಲ್ಲಾ ಇಂಡಸ್ಟ್ರೀಸ್ ಅಂದ್ರೆ ಕೈಗಾರಿಕೆಗಳಿರ್ಬೋದು ಇತರೆ ವ್ಯವಹಾರ ಸಂಸ್ಥೆಗಳು ಕಂಪಲ್ಸರಿಯಾಗಿ CFS ಅನ್ನ ಪ್ರಿಪೇರ್ ಮಾಡಬೇಕಾಗಿತ್ತು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ. ಮತ್ತೆ ಅದನ್ನ 50 ಕೋಟಿಗಿಂತ ಕೆಳಗಡೆ ಇದ್ರೆ ಅಥವಾ ದೋಸ್ ಕಂಪನೀಸ್ ಡು ನಾಟ್ ಲಿಸ್ಟೆಡ್ ಅಂಡರ್ ಸೆಬಿ, ದೋಸ್ ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಮೆಥಡ್ಸ್. ಅಂದ್ರೆ ಈ 50 ಕೋಟಿಗಿಂತ ಒಳಗಡೆ ವಹಿವಾಟು ಇರತಕ್ಕಂಥ ಕಂಪನಿಗಳು ಯಾವ ಇಂಡಸ್ಟ್ರಿಗಳು ಅಂತ ಏನ್ ಹೇಳ್ತೀವಿ, ಈ ಕಂಪನಿಗಳು ಲೀಸ್ಟೆಡ್ ಆಗದೆ ಇದ್ದು ಮತ್ತೆ ಲೀಸ್ಟಿಂಗ್ ಅಗ್ರಿಮೆಂಟ್ ಅನ್ನ ಹೊಂದದೇ ಇರತಕ್ಕಂಥ ಕಂಪನಿಗಳು, ಜೊತೆಗೆ ಯಾವ ಕಂಪನಿಗಳು 50 ಕೋಟಿಗಿಂತ ಒಳಗಡೆ ವಹಿವಾಟುಗಳನ್ನು ಒಳಗೊಂಡಿರ್ತಕ್ಕಂಥ ಯಾವುದಾದ್ರು ಸಂಸ್ಥೆಗಳು ಇದ್ರೆ ಅವು ಟ್ರೆಡಿಷನಲ್ ಫಾರ್ಮೆಟ್ ಅಂದ್ರೆ ಟ್ರೆಡಿಷನಲ್ ಏನು ನಾವು ಡಿಸ್ಕಸ್ ಮಾಡಿದ್ವಿ ಇಂದಿನ ತರಗತಿಯಲ್ಲಿ, ಟ್ರೆಡಿಷನಲ್ ಫಾರ್ಮೆಟ್ ಅನ್ನ ಫಾಲೋ ಮಾಡಿದ್ರೆ ಸಾಕು. ಓಕೆ, ಇದು ಸಮ್ ಹಿಂಟ್ಸ್ ಇದೆ. ಸೊ ರೆಸ್ಟ್ ಆಫ್ ದ ಪಾರ್ಟ್ ಇಷ್ಟು ಪಾಯಿಂಟ್ ನೀವು ನೆನಪಿಟ್ಟು ಇಟ್ಕೊಳ್ರಿ. ನೆಕ್ಸ್ಟ್ ಹಿಯರ್ ವಿತ್ ದ ಎಫೆಕ್ಟ್ ಫ್ರಮ್ 1/4/2001 ಅಂದ್ರೆ 2001 ಏನು ಎಫೆಕ್ಟ್ ಇಂದ ಈ ಎಲ್ಲ ಕಮರ್ಷಿಯಲ್ ಇಂಡಸ್ಟ್ರೀಸ್ ಮತ್ತೆ ಬಿಸ್ನೆಸ್ ಎಂಟರ್ಪ್ರೈಸಸ್ ಅವರ ವಹಿವಾಟು ಲೆಕ್ಕದ ವರ್ಷಕ್ಕೆ ಕಂಪೇರ್ ಮಾಡಿದಾಗ 50 ಕೋಟಿಗಿಂತ ಜಾಸ್ತಿ ಇದ್ರೆ, ಅದು 2001 ಇಸ್ವಿ ಒಂದು ಏಪ್ರಿಲ್ 1ರಿಂದ ನಾವು ಗಮನಿಸಿದಾಗ ಆ ಕಂಪನಿಗಳು ಕಂಪಲ್ಸರಿಯಾಗಿ AS3 ಪ್ರಕಾರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ಪ್ರಿಪೇರ್ ಮಾಡಬೇಕು. ಇದು ಸತ್ಯವಾಗಿರ್ತಕ್ಕಂಥ ವಿಷಯ. ಮತ್ತೆ ಆಫ್ ಇಯರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಆಫ್ ಅಕೌಂಟಿಂಗ್ AS3 ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಶ್ಯೂಡ್ ಬೈ ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಇದ್ರ ಪ್ರಕಾರ ಆಯಿತು. ನೆಕ್ಸ್ಟ್ ಲುಕ್ ಅಟ್ ದಿಸ್ ಸಿಂಪ್ಲಿ ಅಂದ್ರೆ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಇಶ್ಯೂ ಮಾಡೋವೆಲ್ಲ ಇಶ್ಯೂ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾದವರು ಹೆಚ್ಚಾಗಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಪಬ್ಲಿಕ್ಗೆ ಅಥವಾ ಯೂಶಲಿ ಇಶ್ಯೂ ಹೊರಗಡೆ ಬಿಡ್ತಕ್ಕಂಥದ್ದು ಅಂದ್ರೆ ಇಶ್ಯೂ ಮಾಡ್ತಕ್ಕಂಥದ್ದು. ಅಂದ್ರೆ ಇದಕ್ಕೆಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಬಾಡಿ ಯಾವುದಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು, ಅದನ್ನ ನೋಡ್ಕೊಂಡು ಹೋಗ್ತಕ್ಕಂಥದ್ದು. ಸಿಂಪ್ಲಿ
we can state that the CFS, the cash flow statement, is applicable for all companies, including private company. However, the certain exemption provided to OPC, one person company, small company, dormant company. These three companies do not prepare cash flow statement as per AS3 under Companies Act 2013. Regarding three companies, I have spoke in the last sessions. One person, what do you mean by one person company? What do you mean by small company? What do you mean by dormant company? I have delivered a lecture on these concept in previous sessions. ಈ ಪ್ರೀವಿಯಸ್ ಸೆಷನ್ ಬಗ್ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಅಂದ್ರೆ ಈ ಒನ್ ಪರ್ಸನ್ ಕಂಪನಿ, ಏಕ ವ್ಯಕ್ತಿ ಕಂಪನಿ ಏನಿದೆ, ಒಬ್ಬ ವ್ಯಕ್ತಿ ಕಂಪನಿ ಏನು ಸ್ಥಾಪನೆ ಮಾಡ್ತಾನಲ್ಲ, ಏಕ ವ್ಯಕ್ತಿ ಕಂಪನಿ, ಸ್ಮಾಲ್ ಕಂಪನಿ, ಸಣ್ಣ ಕಂಪನಿ ಮತ್ತೆ ಡಾರ್ಮೆಂಟ್ ಕಂಪನಿಗಳು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಅದು AS3 ಆಗಿರಬಹುದು ಅಥವಾ ಟ್ರೆಡಿಷನಲ್ ಮೆಥಡ್ ಆದ್ರೂ ಆಗಿರಬಹುದು, ಪ್ರಿಪೇರ್ ಮಾಡುವಂತ ಅವಶ್ಯಕತೆ ಇಲ್ಲ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ನೆಕ್ಸ್ಟ್, ದೀಸ್ ಆರ್ exempted from preparation of cash flow statement. Whose are exempted from preparation of cash flow statement? Namely, one person company, small company, dormant company, in respect of applicability of cash flow statement. So these are exempted from preparation of cash flow statement. ನೆಕ್ಸ್ಟ್, ಸಿನ್ಸ್ ಅಂದ್ರೆ ಈ ಮೂರು ಕಂಪನಿಗಳು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದು ಕಂಪನಿಯ ಕಾಯ್ದೆ ದೃಷ್ಟಿಯಿಂದ ಕೂಡ ಇವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಸಿನ್ಸ್ ದ ಕಂಪನೀಸ್ ಆಕ್ಟ್ 2013, ಸಿನ್ಸ್ ಕಂಪನೀಸ್ ಆಕ್ಟ್ 2013 does not lay down any format for preparation of CFS. According to the Companies Act 2013, there is no prescribed format to prepare cash flow statement. Companies will need, ಕಂಪನೀಸ್ ಅಂದ್ರೆ ಫಾರ್ಮೇಟ್ ಇಲ್ಲ ಅಂದ್ರೆ ಕಂಪನಿ ಕಾಯ್ದೆ 2013 ಪ್ರಕಾರ ಯಾವುದೇ ಫಾರ್ಮೇಟ್ ಇಲ್ಲ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಲಿಕ್ಕೆ. ಬಟ್ ಇಲ್ಲಿ ಹಿಯರ್ ಲುಕ್ ಅಟ್ ದಿಸ್, ಕಂಪನೀಸ್ ವಿಲ್ ನೀಡ್ ಟು ಫಾಲೋ AS3 in this regard. AS3 means I will tell you later in next class. AS3 format, how do we prepare a cash flow statement according to AS3 ಅಂದ್ರೆ ಆ ಕಂಪನಿಯ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಏನಿದೆ, ರಿವೈಸ್ಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3, ಅದ್ರ ಪ್ರಕಾರ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಯಾವ ರೀತಿ ಪ್ರಿಪೇರ್ ಮಾಡೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಂದ್ರೆ ನೆಕ್ಸ್ಟ್ ನಾನು ಹೇಳ್ತೇನೆ. ಬಟ್ ಇಲ್ಲಿ ನಾವು ಕಂಪನಿಗಳು ಫಾಲೋ ಮಾಡಬಹುದು AS3 ಅನ್ನ ಇನ್ ದಿಸ್ ರೆಗಾರ್ಡ್. ಯಾವ್ದ್ರ ಪ್ರಕಾರ? AS3 ಅಂದ್ರೆ ಏನಿದೆ AS3 ಫಾರ್ಮೇಟ್ ಇದೆ, ಆ ಫಾರ್ಮೇಟ್ ಅನ್ನ ಫಾಲೋ ಮಾಡಬಹುದು. ಬಟ್ ಒನ್ ಮೋರ್ ಪಾಯಿಂಟ್, ಲುಕ್ ಅಟ್ ದಿಸ್, ಇನ್ ರೆಸ್ಪೆಕ್ಟ್ ಆಫ್ ಲಿಸ್ಟೆಡ್ ಕಂಪನೀಸ್ ಆರ್ ಕಮ್ಸ್ ಅಂಡರ್ ಸೆಬಿನಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿದ್ರೆ ಅವೆಲ್ಲ ಲಿಸ್ಟೆಡ್ ಕಂಪನೀಸ್ ಅಲ್ಲಿ ಬರ್ತದೆ. ದ ಲೀಸ್ಟಿಂಗ್ ಅಗ್ರಿಮೆಂಟ್ ಅನ್ನು ಹೊಂದಿರಬೇಕು. ಇನ್ ರೆಸ್ಪೆಕ್ಟ್ ಆಫ್ ಲಿಸ್ಟೆಡ್ ಕಂಪನೀಸ್ ದ ಲೀಸ್ಟಿಂಗ್ ಅಗ್ರಿಮೆಂಟ್ ರಿಕ್ವೈರ್ಸ್ ದ indirect method of CFS. There are two methods of prepare to cash flow statement according to AS3. According to AS3, there are two format. There are two methods to prepare cash flow statement. First one is direct method, second one is indirect method. But those companies whose listed along with the listed agreement, whose companies have listing agreements with the SEBI, or those companies who have listed their names in SEBI are called listed companies. They have to follow indirect method of CFS. ಎರಡು ಮೆಥಡ್ ಇದೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ಪ್ರಿಪೇರ್ ಮಾಡಬೇಕಾದ್ರೆ. ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಇಂಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ ಬಂದು ಇಂಡೈರೆಕ್ಟ್ ಮೆಥಡ್ ಯಾವ ಕಂಪನಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ರೆ, ಯಾವ ಕಂಪನಿಗಳು ಲಿಸ್ಟೆಡ್ ಆಗಿರ್ತವೆ, ಆ ಕಂಪನಿಗಳು ಲಿಸ್ಟೆಡ್ ಅಗ್ರಿಮೆಂಟ್ ಅನ್ನು ಒಳಗೊಂಡಿದ್ರೆ ಅಂತ ಕಂಪನಿಗಳು ಇಂಡೈರೆಕ್ಟ್ ಮೆಥಡ್ ಅನ್ನ ಫಾಲೋ ಮಾಡಬಹುದು. Thus, under Companies Act 2013, non-listed companies will have a choice either applying direct or indirect method of AS3. Under AS3, two types of methods to prepare cash flow statement. So there are two methods, as I said before, direct and indirect method.
those non-listed company can apply direct method or indirect method of CFS, cash flow statement, but listed companies must follow indirect method of cash flow statement according to AS3. ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ಎರಡು ಮೆಥಡ್ ಇದೆ, ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಇಂಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ ಅನ್ನ ಯಾವ ಕಂಪನಿಗಳು ಲಿಸ್ಟೆಡ್ ಕಂಪನೀಸ್ ಇರ್ತೋ ಅವು ಫಾಲೋ ಮಾಡಬೇಕು. ನಾನ್ ಲಿಸ್ಟೆಡ್ ಕಂಪನಿಗೆ ಆಪ್ಷನ್, ಅವರು ಡೈರೆಕ್ಟ್ ಮೆಥಡ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂಡರ್ AS3 ಆದರೂ ಮಾಡಬಹುದು. ಇಂಡೈರೆಕ್ಟ್ ಮೆಥಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪರೇಷನ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ಮಾಡಬಹುದು, ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಹಿಯರ್ ಲುಕ್ ಅಟ್ ದಿಸ್. Thus the under Companies Act 2013, non-listed companies will have a choice either applying direct or indirect method of AS3 to prepare CFS. That the choice will not be available for listed companies. That the choice is not available for listed companies. Either applying direct or indirect method of cash flow. It is only applicable for non-listed company, but the choice that will not available for listed companies. Okay, what about private companies? Then look at this. Andre ee yava non-listed companies irtavo avu direct method of cash flow statement ಮತ್ತು indirect method of cash flow statement ಅನ್ನು ಪ್ರಿಪೇರ್ ಮಾಡಬಹುದು. ಬಟ್ listed ಕಂಪನಿಗಳು ಮಾತ್ರ indirect method cash flow statement ಅನ್ನು ಅಕಾರ್ಡಿಂಗ್ ಟು ರಿವೈಸ್ಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ಫಾಲೋ ಮಾಡಲೇಬೇಕು. ಬೆಟರ್ ಅಂದ್ರೆ ಅಕಾರ್ಡಿಂಗ್ ಟು ಅವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದಾಗಲಿ ಅಥವಾ ಫ್ಯೂಚರ್ ಲರ್ನಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ಇರಲಿ, ಬೆಟರ್ ಅಂದ್ರೆ ನಾವು ಇಂಡೈರೆಕ್ಟ್ ಮೆಥಡ್ ಹೋಗೋದು ಬಹಳ ಒಳ್ಳೆಯದು. ಇಟ್ ಈಸ್ ಬೆನಿಫಿಟೆಡ್ ಫಾರ್ ಆಲ್. ಸೊ ಹಾಗಾಗಿ ಬೆಟರ್ ವಿ ಫಾಲೋ ಇಂಡೈರೆಕ್ಟ್ ಮೆಥಡ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು AS3 revised. Okay, next, what about private companies? Whether they private companies have to follow direct method or indirect method of CFS. ಅಂದ್ರೆ ಈ ಪ್ರೈವೇಟ್ ಖಾಸಗಿ ಕಂಪನಿಗಳು ಕೂಡ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ನೇರವಾಗಿರ್ತಕ್ಕಂಥ ಪರೋಕ್ಷವಾಗಿರ್ತಕ್ಕಂಥ ಪದ್ಧತಿಯನ್ನ ಫಾಲೋ ಮಾಡಬೇಕಾ ಮಾಡಬಾರ್ದಾ? The private company with paid up capital less than 50 lakh or higher amount 5 crore. Okay, ORR, the turnover less than 2 crore, ORR 20 crore, in case higher amount, is not prepared CFS. The private companies are with paid up capital less than 50 lakh or turnover less than 2 crore is not possible to prepare CFS. ಯಾವ ಖಾಸಗಿ ಕಂಪನಿಗಳ ಪಾವತಿ ಆಗಿರ್ತಕ್ಕಂಥ ಬಂಡವಾಳ 50 ಲಕ್ಷಕ್ಕಿಂತ ಒಳಗಡೆ, ಲೆಸ್ ದ್ಯಾನ್ 50 ಲ್ಯಾಕ್ ಇದ್ದು, ಟರ್ನ್ ವಹಿವಾಟು 2 ಕೋಟಿಗಿಂತ ಒಳಗಡೆ ಇದ್ರೆ, ಲೆಸ್ ದ್ಯಾನ್ 2 crore ಇದ್ರೆ, ಡು ನಾಟ್ ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ವೈಸ್ ವರ್ಸಾ ಟು ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. If the private company paid up capital is more than 50 lakh and turnover is more than 2 crore, then those companies must prepare cash flow statement. This is the theory concept. So look at the whole view. Left side is steps for preparation of cash flow statement. Then here the cash flow format of cash flow statement is there according to traditional method. This is the traditional method of cash flow statement. Here right side according to our accounting standard 3 revised for cash flow statement as per the Companies Act 2013. This is the new concept for you people. Take down the notes. So I will come with new format, accounting standard 3 indirect method. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಇಂಡೈರೆಕ್ಟ್ ಮೆಥಡ್ ಫಾರ್ಮೆಟ್ ತಗೊಂಡು ಬರ್ತೀನಿ. ಸೊ ಇದಕ್ಕೆಲ್ಲ ರೆಫರೆನ್ಸಸ್ ಬುಕ್ಸ್ ಕೂಡ ನಿಮಗೆ ಬಹಳ ಇದೆ. ಐ ವಿಲ್ ಟೆಲ್ ಯು ದ ರೆಫರೆನ್ಸಸ್ ರಿಗಾರ್ಡಿಂಗ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆರ್ ಕಾಸ್ಟ್ ಅಕೌಂಟಿಂಗ್ ಆರ್ ಇನ್ಕಮ್ ಟ್ಯಾಕ್ಸ್ ಆರ್ ಆಡಿಟಿಂಗ್ ಆರ್ ಕಾಂಟೆಂಪ್ಟರಿ ಇಶ್ಯೂಸ್ ಇನ್ ಅಕೌಂಟಿಂಗ್. ಓಕೆ, ಇಫ್ ಯು ಲೈಕ್ ದಿಸ್ ಪ್ರೆಸೆಂಟೇಷನ್, ನಾನು ನೆಕ್ಸ್ಟ್ ನಿಮಗೆ ಇಂಡೈರೆಕ್ಟ್ ಮೆಥಡ್ ಏನಿದೆ ಅಕಾರ್ಡಿಂಗ್ ಟು ಅಥವಾ ಆಸ್ ಪರ್ AS3 ರಿವೈಸ್ಡ್ ಏನಿದೆ ಇಂಡೈರೆಕ್ಟ್ ಮೆಥಡ್ ಫಾರ್ಮೆಟ್ ತಗೊಂಡು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಮತ್ತೆ ಬರ್ತೀನಿ. ಸೊ ದಿಸ್ ಇಸ್ ದ ಹೋಲ್ ಥಿಯರಿ. ಯು ಮಸ್ಟ್ ನೋ ದಿಸ್ ಥಿಯರಿ ಕಾನ್ಸೆಪ್ಟ್. ಟ್ರೆಡಿಷನಲ್
ಟ್ರೆಡಿಷನಲ್ ಮೆಥಡ್ ಫಾರ್ಮೆಟ್ಸ್ ಏನಿದೆ ಅದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಮತ್ತೆ A3 ಕೂಡ ಬಹಳ ಇಂಪಾರ್ಟೆಂಟ್. ಈ ಪ್ರೆಸೆಂಟೇಷನ್ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಕೈಂಡ್ ಅಟೆನ್ಷನ್ಗೆ ನನ್ನ ಕಡೆಯಿಂದ ಧನ್ಯವಾದ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಮೇಲ್ ಮೀ. ಮೈ ಇಮೇಲ್ ID akkimaruti@gmail.com. Thank you. Once again, goodbye and good luck. Have a nice